ಹಾಗಾಗಿದೆ. ಎಸ್, ಇನ್ನು ಚೇತನ್ ಇದ್ದಾರೆ ಸಾಯಿ ಲೇಔಟ್ ನಿಂದ ನೇರ ಸಂಪರ್ಕದಲ್ಲಿ. ಚೇತನ್, ಸಾಯಿ ಲೇಔಟ್ ನ ಪರಿಸ್ಥಿತಿ ಹೆಂಗಿದೆ ಅಂತ ಅಂದ್ರೆ, ಒಂದು ಮಳೆ ಬರ್ಲಿ ಸಾಯಿ ಲೇಔಟ್ ಫುಲ್ ಸುದ್ದಿಯಲ್ಲಿರುತ್ತೆ. ಒಂದು 10 ವರ್ಷದಿಂದ ಇದೇ ಪರಿಸ್ಥಿತಿ ಇದೆ ಅಲ್ಲಿ. ಆದ್ರೆ ಅವರ ಗೋಳು, ಅವರ ಸಮಸ್ಯೆ ಕೇಳೋರು ಯಾರು ಇಲ್ಲ ಅನ್ನೋ ಹಾಗಾಗಿದೆ. ಸೊ ಈಗ ಸಾಯಿ ಲೇಔಟ್ ನಲ್ಲಿ ಸಿಚುವೇಶನ್ ಹೇಗಿದೆ, ಜೊತೆಗೆ ಜನ ಏನ್ ಹೇಳ್ತಿದ್ದಾರೆ, ಸಂಬಂಧಪಟ್ಟವ್ರು ಯಾರಾದ್ರೂ ಬಂದು ಜನರ ಸಮಸ್ಯೆ ಕೇಳಿಸ್ಕೊಂಡಿದ್ದಾರಾ? ಕೂಡ ಅಗ್ನಿಶಾಮಕ ದಳದ ಸಿಬ್ಬಂದಿ ರೆಡಿ ಇರುವಂಥದ್ದು, ಅಂದರೆ ವಿಜುವಲ್ಸ್ ಅಲ್ಲೂ ಕೂಡ ನೋಡ್ತಾ ಇದ್ದಾರೆ. ಬೋಟ್ ಎಲ್ಲವನ್ನು ಕೂಡ ಅಗ್ನಿಶಾಮಕ ದಳದ ಸಿಬ್ಬಂದಿ ಮತ್ತು NDRF ತಂಡ ಏನಿದೆ ಎಲ್ಲವೂ ಕೂಡ ಸಾಯಿ ಲೇಔಟ್ನಲ್ಲಿ ಕಾರ್ಯಾಚರಣೆ ಮಾಡೋದಕ್ಕೆ ನಿರಂತರವಾಗಿ ಇಲ್ಲಿ ಟ್ರೈ ಮಾಡ್ತಿರೋವಂಥದ್ದು, ರೆಸ್ಕ್ಯೂ ಮಾಡ್ತಿರೋವಂಥದ್ದು. ಯಾಕಂದರೆ ಪ್ರತಿ ಬಾರಿ ಮಳೆ ಆದಾಗಲೂ ಕೂಡ ಇಲ್ಲಿ ಮುಳುಗುತ್ತೆ. ಇಡೀ ಸಾಯಿ ಲೇಔಟ್ ಏರಿಯಾ ಏನಿದೆ ಕಂಪ್ಲೀಟಾಗಿ ಮುಳುಗೋಗುತ್ತೆ. ಆದರೆ ಮತ್ತೆ ಇದೀಗ ಮಳೆ ಶುರು ಆಗಿರೋದ್ರಿಂದ ಸಹಜವಾಗಿ ಆತಂಕ ಎಲ್ರಿಗೂ ಕೂಡ ಶುರು ಆಗಿರುವಂಥದ್ದು. NDRF ತಂಡವೂ ಕೂಡ ಸ್ಥಳದಲ್ಲೇ ಬಿಡುಬಿಟ್ಟಿದೆ. ಆಂಬ್ಯುಲೆನ್ಸನ್ನು ಕೂಡ ಇಟ್ಕೊಳ್ಳಲಾಗಿದೆ. ಅಂದರೆ ಯಾವುದೇ ಅಹಿತಕರ ಘಟನೆ ನಡೆದೇ ಇರಲಿ ಮತ್ತು ಕಾರ್ಯಾಚರಣೆಗೆ ಸುಲಭ ಆಗಲಿ ಅನ್ನೋ ಒಂದು ಕಾರಣಕ್ಕೆ ಬೋಟ್ಗಳನ್ನೆಲ್ಲವನ್ನು ಕೂಡ NDRF ತಂಡ ತಂದಿರುವಂಥದ್ದು. ಇನ್ನೂ ಕೂಡ ಈ ಒಂದು ಸಾಯಿ ಲೇಔಟ್ ಏನಿದೆ ಇಲ್ಲಿ ಯಾವುದೇ ನೀರಿನ ಪ್ರಮಾಣ ಇನ್ನೂ ಕೂಡ ಕಡಿಮೆ ಆಗಿಲ್ಲ. ಯಾಕಂದರೆ ಸಾಕಷ್ಟು ಆಗಿ ನಿರಂತರವಾಗಿ ನಿನ್ನೆನೂ ಕೂಡ ಒಂದಷ್ಟು ಮಳೆ ಬಂತು. ಹೀಗಾಗಿ ಇಡೀ ಏರಿಯಾದಲ್ಲಿ ನೀರಿನಿಂದ ಆವೃತವಾಗಿರುವಂಥದ್ದು. ಯಾಕಂದರೆ ಸಣ್ಣ ಮಳೆಗೆ ಇಡೀ ಏರಿಯಾ ಜಲಾವೃತ ಆಗಿಬಿಡುತ್ತೆ. ಆದರೆ ಇಲ್ಲಿ ಇನ್ನೂ ಕೂಡ ನೀರಿನ ಪ್ರಮಾಣ ತಗ್ಗಿಲ್ಲ. ಜನರು ನೀರಿನಲ್ಲೇ ಓಡಾಡುವಂತಹ ಒಂದು ಸಿಚುವೇಶನ್ ಇಲ್ಲಿ ಇದೀಗ ಕ್ರಿಯೇಟ್ ಆಗಿರುವಂಥದ್ದು. ಯಾಕಂದರೆ ಈ ಒಂದು ರಸ್ತೆಯ ಬಸ್ಸು ಕೂಡ ಒಂದು ಕೆಟ್ಟು ನಿಂತಿತ್ತು. ಹೀಗಾಗಿ ಇಲ್ಲಿ ಸಾಕಷ್ಟು ಸಮಸ್ಯೆ ಆಗ್ತಿರೋವಂಥದ್ದು. ಮತ್ತು ಇಡೀ ಏರಿಯಾದಲ್ಲಿ ಸಣ್ಣ ಮಳೆ ಆದ್ರೇ ಈ ರೀತಿಯಾದ ಒಂದು ಚಿತ್ರಣ ಇದೆ. ಒಟ್ಟಿನಲ್ಲಿ ಇಡೀ ಈ ಸಾಯಿ ಲೇಔಟ್ ಏನಿದೆ ಕಂಪ್ಲೀಟಾಗಿ ನೀರಿನಿಂದ ಆವೃತವಾಗಿ ಬಹಳ ದಿನಗಳೇ ಕಳೆದೋಗಿದೆ. ಬರೀ ಇದೇ ರೀತಿಯಾದಂಥ ಒಂದು ಸಮಸ್ಯೆ, ಶಾಶ್ವತವಾದಂತಹ ಒಂದು ಪರಿಹಾರ ಇನ್ನೂ ಕೂಡ ಕಲ್ಪಿಸಿಲ್ಲ. ಮತ್ತು ಇಲ್ಲಿ ರಾಜಕಾಲುವೆ ಪಕ್ಕದಲ್ಲಿ ಇರೋದ್ರಿಂದ ಸಹಜವಾಗಿ ಅಲ್ಲಿನ ನೀರೆಲ್ಲವೂ ಕೂಡ ಇಡೀ ಏರಿಯಾಗೆ ನುಗ್ಗಿರೋವಂಥದ್ದು. ಯಾವಾಗ ಒಂದು ಸಣ್ಣ ಮಳೆ ಬಂದರೂ ಕೂಡ ಸಾಯಿ ಲೇಔಟ್ ಏರಿಯಾ ಏನಿದೆ ಈ ಏರಿಯಾದ ಜನರಿಗೆ ಒಂದು ಜಲ ದಿಗ್ಬಂಧನ ಆಗುತ್ತೆ. ಯಾರು ಕೂಡ ಮನೆಯಿಂದನೂ ಕೂಡ ಆಚೆ ಬರೋಕ್ಕೆ ಆಗದೇ ಇರುವಂತಹ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿರುವಂಥದ್ದು. ಸದ್ಯಕ್ಕೆ NDRF ತಂಡ, ಅಗ್ನಿಶಾಮಕ ದಳದ ಸಿಬ್ಬಂದಿ ಎಲ್ಲರೂ ಕೂಡ ಒಂದು ಕಾರ್ಯಾಚರಣೆಯನ್ನು ನಡೆಸ್ತಾನೆ ಇದ್ದಾರೆ. ಮತ್ತು ಮೇಯ್ನ್ ರೋಡಲ್ಲಿ ವೆಹಿಕಲ್ ಕೂಡ ಕೆಟ್ಟು ನಿಂತಿರುವಂಥದ್ದು, ಬಸ್ ಕೆಟ್ಟು ನಿಂತು ಅಲ್ಲಿ ಟ್ರಾಫಿಕ್ ಕೂಡ ಆಗಿರುವಂಥದ್ದು. ಇಡೀ ಲೇಔಟೇ ಮೇನ್ ರೋಡ್ ಇರ್ಬೋದು, ಅಡ್ಡ ರಸ್ತೆ ಇರ್ಬೋದು, ಎಲ್ಲ ಕಡೆನೂ ಕೂಡ ಮಳೆ ನೀರಿನಿಂದ ಆವೃತವಾಗಿರುವಂಥದ್ದು. ಶ್ವೇತಾ, ಎಸ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.